ಕೆಸರು ಇಲ್ಲದ ಗದ್ದೆ, ಮೊಸರು ಇಲ್ಲದ ಊಟ, ಬಸಿರಾಗದವಳ ಬಾಳುವೆಯು ಬೇಸಿಗೆಯ ಜಳದಂತೆ ಸರ್ವಜ್ಞ ಅನ್ನೋ ವಚನವನ್ನ ನಾವು ಕೇಳಿದ್ದೀವಿ. ಸಮಯಕ್ಕೆ ಸರಿಯಾಗಿ ಏನೇನಾಗಬೇಕೋ ಅದಾಗಬೇಕು. ಅದಾಗದೆ ಹೋದರೆ ಒಬ್ಬನ ಜೀವನ ನಶ್ವರ ಮತ್ತು ಬಡತನಕ್ಕೆ ಸಿಲುಕ್ತಾನೆ ಅನ್ನೋ ಈ ವಚನದ ಅರ್ಥ ಈ ರೀತಿಯಾಗಿದೆ. ಹರಿಹರ ಬುಕ್ಕರು ವಿಜಯನಗರದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದು. ಸಂಗಮ, ಸಾಳವ, ತುಳವ, ಅರವೀಡು ಅಂಬ 4 ವಂಶಗಳು ನಮ್ಮ ಕನ್ನಡ ನಾಡನ್ನು ಸಮೃದ್ಧವಾದಂಥ ರಾಜ್ಯವನ್ನಾಗಿ, ದೇಶವನ್ನಾಗಿ ಪ್ರಪಂಚಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ನಮ್ಮ ಕನ್ನಡದ ನಾಡನ್ನು ಉಳಿಸುವುದಕ್ಕೆ, ಅನೇಕರ ದಾಳಿಯಿಂದ ಸಂರಕ್ಷಣೆ ಮಾಡೋದಕ್ಕೆ ವೀರ ಮದಕರಿ ನಾಯಕ, ಒನಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ ಇಂತಹವರ ಹೋರಾಟ ನಮಗೆ ಚಿರಸ್ಮರಣೀಯವಾಗಿದೆ. ಮಾತ್ರವಲ್ಲದೆ ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಕಾಪಾಡೋದಕ್ಕೆ ಮತ್ತೆ ಅನೇಕ ರೀತಿಯಾದಂಥ ಸಾಂಸ್ಕೃತಿಕ ಹಾಗೂ ಕಾರ್ಖಾನೆ, ಅಣೆಕಟ್ಟುಗಳನ್ನು ಉಡುಗೊರೆಯಾಗಿ ಕೊಟ್ಟಂತಹ ಒಡೆಯರ ವಂಶವನ್ನು ನಾವು ನೆನೆಸ್ಕೊಳ್ಳೇಬೇಕಾಗಿದೆ. ಮಾತ್ರವಲ್ಲ, ಅನೇಕ ದಿವಾನರುಗಳು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಕೊನೆಯದಾಗಿ ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ, ನಮ್ಮ ಬೆಂಗಳೂರಿನ ಸಂಸ್ಥಾಪಕರಾದಂತಹ ಕೆಂಪೇಗೌಡರ ವಂಶವನ್ನು ನಾವು ಯಾವಾಗಲೂ ನೆನೆಸ್ಕೊಳ್ಳೇಬೇಕಾಗಿದೆ. ಇವತ್ತು ಇಷ್ಟು ದೊಡ್ಡದಾದಂಥ ಬೆಂಗಳೂರನ್ನು ಬೆಳೆಯೋದಕ್ಕೆ ಸಹಕಾರ ಮಾಡಿದವು. ಅವತ್ತು ಸಣ್ಣದಾಗಿ ಇದ್ದಂತಹ ಬೆಂಗಳೂರು, ಬೆಂದ ಕಾಳೂರನ್ನು ಇವತ್ತು ನಾವು ಬೆಂಗಳೂರು ಊರಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ಮೊದಲನೇದಾಗಿ ವಿದ್ಯುತ್ ಶಕ್ತಿಯನ್ನು, ನೀರಿನ ಸರಬರಾಜನ್ನು ಮಾಡಿಕೊಟ್ಟಂಥ ಹೆಗ್ಗಳಿಕೆ, ಹೆಮ್ಮೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತೆ.